ಇವತ್ತೊಂದಿನ ಇದ್ದೋಗ್ರಿ, ಸಂಜೆವರೆಗೂ ಇದ್ದೋಗ್ರಿ, ಎಲ್ಲ ತೋರಿಸ್ಕೊಂಬರ್ತೀನಿ ಕರ್ಕೊಂಡೋಗಿ. ತಿರುಗಿ ನೀನು ನಾನು ಬರೋಷ್ಟೊತ್ತು ಗುಂಡ್ಬಿಡ್ತೀನಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕೂಡ ನಮ್ಮೂರಿನ ಜಾತ್ರೆಯ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಸೊ ಇವತ್ತಿನ ದಿನ ಬಾಡೂಟ. ಈ ಬಾಡೂಟಕ್ಕೆ ನನ್ನ ಫ್ರೆಂಡ್ಸ್ ಯಾರೆಲ್ಲ ಬಂದಿದ್ದಾರೆ ನೋಡಿ, ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ನಿಮಗೆ ಹೇಳ್ತೀನಿ. ಆರತಿ ಎಲ್ಲ ಹೊರಟಿತ್ತು, ತೊರೆ ಮಾರಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಆರತಿಗಳೆಲ್ಲ ರೆಡಿಯಾಗಿ ಹೊರಟಿತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಸೊ ಕೂತ್ಕೊಂಡಿದ್ರು. ಬನ್ನಿ ನೀವು ಜಾತ್ರೆ ನೋಡಿ ಇವರಂತೆ, ನಮ್ಮೂರಲ್ಲಿ ಯಾವ್ಯಾವ ರೀತಿ ಆರತಿಗಳೆಲ್ಲ ಮಾಡ್ತವೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ತೋರಿಸೋದಕ್ಕೆ ಅಂತೇಳಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ನೋಡಿ ಬರ್ಬೋದಾ ಇಲ್ಲಿಗೆ? ಬಾಳೆಹಣ್ಣು ಕಟ್ ಕಳಿಸ್ತಾ? ಸರಿ. ನನ್ನ ಫ್ರೆಂಡ್ ಜಗ್ಗು ಅವ್ರನ್ನೆಲ್ಲ ಕರ್ಕೊಂಡೋಗಿ ದೇವಸ್ಥಾನ ಮತ್ತು ಆರತಿಗಳ್ನೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಬಂದೆ ಮನೆಗೆ. ಇವರು ಆಂಟಿ ತುಮಕೂರಲ್ಲಿ ನನಗೆ ತುಂಬ ಫ್ರೆಂಡ್. ಇವರು ನಮ್ಮ ಮನೆ ಮುಂದೆನೇ ಇರೋದು. ಇವರು ನಮ್ಮ ಅಮ್ಮನ ಥರನೇ ನನಗೆ ತುಂಬ ನನಗೆ ಧೈರ್ಯ ಹೇಳ್ತಿರ್ತಾರೆ. ಇವರು ಅಂದರೆ ನಂಗೆ ತುಂಬ ಇಷ್ಟ. ಈಗ ಹೋಗ್ತಾವೆ, ಈಗ ಮುಂದಕ್ಕೆ ನಾವು ನೋಡ್ಕೊಂಬಂದ್ವಿ, ಸಖತ್ತಾಗಿದ್ದಾವೆ. ಅದಕ್ಕೆ ದೇವ್ರು ನೋಡ್ತೀವಿ ಅಂದ್ರಲ್ಲ, ಅದಕ್ಕೆ ಹೇಳಿದೆ ನಾನು. ಬೆಂಗಳೂರಿಂದ ನನ್ನ ಫ್ರೆಂಡು ಆಶಾ ಅಂತ ಹೇಳ್ಬಿಟ್ಟು ಕರೆದಿದ್ದೆ ಜಾತ್ರೆಗೆ ಬನ್ನಿ ಅಂತ. ಅವರು ಕೂಡ ಕಾಲ್ ಮಾಡಿ ಬಂದಿದ್ದೀವಿ ಅಂತ ಹೇಳಿದ್ರು. ನಾನು ಗಾಡಿನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಕಾರ್ ತೊಗೊಂಡು ಬಂದಿದ್ರು. ಮತ್ತು ಇಲ್ಲೆಲ್ಲ ರೋಡ್ ಬ್ಯುಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಪಾರ್ಕ್ ಮಾಡಿ ಬನ್ನಿ ಅಂತ ಹೇಳ್ದೆ. ಅದಕ್ಕೆ ಬರ್ತಿದ್ದಾರೆ ನೋಡಿ, ಇವರೇ ಆಶಾ ಅಂತ ಹೇಳ್ಬಿಟ್ಟು. ಥ್ಯಾಂಕ್ಸ್ ಅಣ್ಣ, ಚೆನ್ನಾಗಿದ್ದೀರಾ? ಏನು ಪಾಪನ ಕರ್ಕೊಂಬರೋದಲ್ವಾ ಆಶಾ? ಒಬ್ಬಳೇ ಬಂದು ಹೌದಾ? ನೀವೆಲ್ಲ ಬರ್ತೀರಾ ಅಂತಾನೆ ರೆಡಿ ಆಗಿದ್ದೀನಿ. ಬೆಂಗಳೂರಲ್ಲಿದ್ದಾಗ ಆಶಾ ನಾವು ಎಲ್ಲ ಒಂದೇ ಮನೆ ಹತ್ರ ಇದ್ದಿದ್ದು. ಸೊ ನಾವು ಎಲ್ಲಿಗೆ ಹೋದ್ರೂ, ಬಟ್ಟೆ ಒಗೆಯಕ್ಕೆ ಹೋದ್ರೂ, ದೇವಸ್ಥಾನಕ್ಕೆ ಹೋದ್ರೂ, ಒಂದು ಅಂಗಡಿಗೆ ಹೋದ್ರೂ ಎಲ್ಲ ಜೊತೆಲಿ ಹೋಗ್ತಿದ್ವಿ. ಇವಳು ನನ್ನ ಫ್ಯಾಮಿಲಿ ಫ್ರೆಂಡು ಅಂತಲೇ ಹೇಳ್ಬೋದು. ಜಗ್ಗುನು ಕೂಡ ಅಷ್ಟೇ, ಆಶಾನು ಕೂಡ ಅಷ್ಟೇ. ನಾವು 3 ಜನ ಒಟ್ಟಿಗೆ ಇರ್ತಾಯಿದ್ವಿ. ಭಾಳ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ತುಂಬ ಎಂಜಾಯ್ ಮಾಡಿದ್ದೀವಿ. ಈ ಫ್ರೆಂಡ್ಶಿಪ್ನ ನಾನು ಯಾವತ್ತೂ ಮರೆಯೋಕ್ಕೆ ಆಗಲ್ಲ ಬಿಡಿ. ಅಷ್ಟು ನನಗೆ ಫ್ರೆಂಡ್ಶಿಪ್ಪಲ್ಲಿ ಅಷ್ಟು ನನಗೆ ನಂಬಿಕೆ, ಪ್ರೀತಿ, ವಿಶ್ವಾಸ ಕೊಟ್ಟಿದ್ದಾರೆ ಇವರೆಲ್ಲ ನನಗೆ. ಯಾವತ್ತೂ ಅಷ್ಟೇ ಇವ್ರ ಫ್ರೆಂಡು ನಾನು ಉಸಿರಿರೋವರೆಗೂ ಮರೆಯಲ್ಲ ಅಂತಲೇ ಹೇಳ್ಬೋದು. ರೇ ಪ್ರಕಾಶ್, ಇವಾಗ ನೋಡ್ರಮ್ಮ, ಅದೇ ಎಲ್ಲ ಹಂಗೆ ಐತೆ, ಏನು ಚೇಂಜ್ ಆಗಿಲ್ಲ. ಕಲರ್ ಅಂತೂ ಆಗಲ್ಲ ಏನಾದರೂ. ಪ್ರಕಾಶ್ ಆಯ್ತು ಅಪಿ, ಹ್ಞೂ ಅವ್ರಿಗೆಲ್ಲ ಊಟಕ್ಕೆ ಕರ್ಕೊಂಡು ಬಂದೆ ಇಲ್ಲಿಗೆ ನಮ್ಮ ಸೈಟ್ ಹತ್ರ. ಅವರು ನಮ್ಮೂರೆಲ್ಲ ನೋಡಿ ತುಂಬ ಖುಷಿಪಟ್ಟರು. ತುಂಬ ಚೆನ್ನಾಗಿದೆ ನಿಮ್ಮೂರೆಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ನನಗೂ ಖುಷಿ ಆಯಿತು. ಇದೇ ಫಸ್ಟ್ ಟೈಮು ಬಂದಿರೋದು ಆಶಾ. ಜಗ್ಗು ಒಂದೇ ಒಂದು ಟೈಮ್ ಬಂದಿದ್ಲು, ಆದರೆ ಬಂದು ಒಂದು 10 ನಿಮಿಷನೂ ಇರಲಿಲ್ಲ, ಹಾಗೆ ಹೊರಟೋಗ್ಬಿಟ್ಲು. ಆದರೆ ಇವಾಗ ಈ ಸಲ ಬಂದು ಚೆನ್ನಾಗಿದೆ, ನಾವು ಫ್ರೀ ಟೈಮಲ್ಲಿ ಇನ್ನೊಂದ್ಸಲಿ ಬರ್ತೀವಿ ನಿಮ್ಮೂರಿಗೆ ಅಂತೆಲ್ಲ ಹೇಳೋದ್ರು. ನನಗಂತೂ ಅವ್ರು ಬಂದಿರೋದಕ್ಕೆ ಭಾಳ ಒಂದೂವರೆ ವರ್ಷ ಆಯಿತು ಅವ್ರನ್ನೆಲ್ಲ ಮೀಟ್ ಮಾಡಿ ನೋಡಿ. ಇವತ್ತು ನೋಡ್ತಿದ್ದೀನಲ್ಲ, ನನಗಂತೂ ಖುಷಿನೋ ಖುಷಿ. ಎಲ್ಲ ಊಟ ಮಾಡ್ಕೊತ ಅವ್ರ ಜೊತೆ ಜೋರಾಗೆ ಮಾತಾಡಿಕೊಂಡು ನಗಾಡ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ವಾಯ್ಸ್ ಕೇಳಿಬಿಟ್ಟು ನನ್ನ ಫ್ರೆಂಡು ಇದೇ ಅವ್ರ ಮನೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ಬಿಟ್ಟು ನನಗಂತೂ ತಿರುಗಿ ನೀನು ನಾನು ಬರೋಷ್ಟೊತ್ತು ಗುಂಡ್ಬಿಡ್ತೀನಿ. ಅಕ್ಕ ಮನೆ ಹತ್ರ ಅಕ್ಕ, ಅಲ್ಲಿ ಭಾಳ ಜನ
ಇವರು ತುಮಕೂರು ಮಂಜು ಅಂತ ನನ್ನ ಕ್ಲೋಸ್ ಫ್ರೆಂಡು. ಹಾಸ್ಟೆಲಲ್ಲಿ ಇದ್ದಿದ್ದು. ಸ್ಟಾರ್ಟಿಂಗಲ್ಲಿ ಇವಳಿಗೂ ನನಗೂ ಅಂದರೆ ಮಾತಾಡಿಸ್ತಿದ್ವಿ ಅಷ್ಟಕ್ಕಷ್ಟೇ. ಆದರೆ ಹಾಸ್ಟೆಲಲ್ಲಿ ಎಷ್ಟೊಂದು ಜನ ಕ್ಲೋಸ್ ಫ್ರೆಂಡ್ಸು ಅವರು ಇವರು ಎಲ್ಲ ಆಗಿದ್ದರು ನನ್ನ ಹಾಸ್ಟೆಲಲ್ಲಿದ್ದಾಗ. ಆದರೆ ಯಾರ ಫ್ರೆಂಡ್ಶಿಪ್ಪು ಉಳಿಲಿಲ್ಲ. ಇವಳು ಮಾತ್ರ ಅವತ್ತಿಂದ ಇಲ್ಲಿವರೆಗೂ ನಮ್ಮ ಫ್ಯಾಮಿಲಿಗಿಂತ ಜಾಸ್ತಿ ನನ್ನ ಕೇರ್ ಮಾಡ್ತಾಳೆ, ನನ್ನ ಕಷ್ಟ ಸುಖ ಎಲ್ಲದೂ ಹಂಚ್ಕೊತಾಳೆ ಅಂತಲೇ ಹೇಳ್ಬೋದು. ಇವತ್ತೊಂದಿನ ಇದ್ದೋಗ್ರಿ, ಸಂಜೆವರೆಗೂ ಇದ್ದೋಗ್ರಿ, ಎಲ್ಲ ತೋರಿಸ್ಕೊಂಬರ್ತೀನಿ ಕರ್ಕೊಂಡೋಗಿ. ಅಮ್ಮಿ ಆ ಕಡೆ ದೇವಸ್ಥಾನದ ಹತ್ರ ಹೋದ್ರೆ ಸಖತ್ತಾಗೈತೆ ಅಲ್ಲೆಲ್ಲ ನೋಡೋಕ್ಕೆ. ನಿಜವಾಗ್ಲೂ ನೀವು ಅಲ್ಲೇ ಇದ್ಬಿಡ್ತೀರ ಸಂಜೆವರೆಗೂ. ಅಷ್ಟು ಚೆನ್ನಾಗೈತೆ ನಮ್ಮೂರಲ್ಲಿ ಪ್ಲೇಸ್ ಮಾತ್ರ. ಸುತ್ತು ತೋಟಗಳು. ನಾನು ಆಶಾ ಜಗ್ಗು 3 ಜನ ಮಾತಾಡ್ತಿದ್ವಿ. ಅಂದರೆ ಕೆಲಸ ಆಗಿದೆಯಾ, ಊಟ ಮಾಡಿದ್ವಾ, ತಿಂಡಿ ಮಾಡಿದ್ವಾ ಗೊತ್ತೇ ಆಗ್ತಿರ್ಲಿಲ್ಲ. ಅಷ್ಟು 3 ಜನ ಮಾತಾಡ್ತಿದ್ವಿ. ನಿಜವಾಗ್ಲೂ ತುಂಬ ನನಗೊಳ್ಳೆ ಸ್ನೇಹ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತಿಗೂ ಕೂಡ ನಾನು ಕಾಲ್ ಮಾಡಿಲ್ಲ ಅಂದರೂ ನನಗೆ 3 ತಿಂಗಳಿಗೊಂದ್ಸಲಿ ಜಗ್ಗು ನನಗೆ ಕಾಲ್ ಮಾಡಿ ಮಾತಾಡಿಸ್ತಲೇ ಇರೋದೇ ಇಲ್ಲ ಪಾಪ. ಅವರು ಮನೇಲಿ ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡ್ರು. ಹಾಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ವಿ. ನೆಕ್ಸ್ಟ್ ಟೈಮು ಮನೆಗೆ ಇನ್ನೊಂದ್ಸಲಿ ಬನ್ನಿ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಮಾತಾಡ್ಸಿದ್ರು. ಅವರು ಕೂಡ ಹೊರಟಿದ್ದೀವಿ. ಅದು ಆಶಾ ಪಾಪು ಬಿಟ್ಟು ಬಂದಿದ್ಲು. ಸೊ 3:30 ಅಷ್ಟೊತ್ತಿಗೆ ಮತ್ತೆ ನಾವು ಬೆಂಗಳೂರು ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ಹೊರಟ್ರು. ನನಗೆ ಸಂಜೆವರೆಗೂ ಉರಿಸ್ಕೊಳೋದಕ್ಕೆ ಭಾಳ ಆಸೆ ಇತ್ತು. ಬಟ್ ಏನು ಮಾಡೋದು, ಅವಳು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇನ್ನೊಂದ್ಸಲಿ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೇಳಿದ್ದಾರೆ. ಹುಷಾರು ಅಣ್ಣ, ಥ್ಯಾಂಕ್ಸ್. ಆಶಾರು ಹೊರಟಿದ ತಕ್ಷಣವೇ ಸುನೀತಾ ಕಾಲ್ ಮಾಡಿದ್ಲು, ನಾವು ಕೂಡ ಬಂದಿದ್ದೀವಿ ಅಂತ ಹೇಳಿಬಿಟ್ಟು. ಮಾಡಿದ್ದೀನಿ ಅವ್ರ ಫ್ರೆಂಡು ಸುನೀತಾ ಫ್ರೆಂಡು ಕಲಾ ಅಂತ ಹೇಳ್ಬಿಟ್ಟು ನನಗೂ ಕೂಡ ಫ್ರೆಂಡೇ. ಸೊ ಅವ್ರನ್ನೂ ಇನ್ವೈಟ್ ಮಾಡಿದ್ದೆ, ಅವರು ಬಂದರು. ತುಂಬ ಖುಷಿ ಆಯಿತು ಅವ್ರು ಬಂದಿದ್ದಕ್ಕೆ. ನಿಧಾನಕ್ಕೆ ಊಟ ಮಾಡಿರಿ. ಚೆನ್ನಾಯ್ತಪ್ಪಿ? ನಿಧಾನ ಚೆನ್ನಾಯ್ತಾ? ನಿಧಾನ ಕೇಳಿ ಏನು ಬೇಕಾದ್ರೆ ಇಸ್ಕೊಂಡ್ಬೇಕು. ಬಿಸಿದು ಕೆಳಗಡೆ ಇರೋದಿತ್ತ? ಇಬ್ರು ಮೊಟ್ಟೆ ತಿನ್ರಿ. ತಿಂತೀರ ಮೊಟ್ಟೆ? ಇದೆ ಎತ್ತಿದೆ ಅಲ್ಲಿ ಮನೆಗೆ ಕಳಿಸಿ. ಸ್ವಲ್ಪ ಚಿಕನ್ ಟೇಸ್ಟ್ ಮಾಡ್ತೀಯಾ ಸುನಿ? 1-2 ಪೀಸ್ ಟೇಸ್ಟ್ ಮಾಡಲ್ವಾ? ಬಿಡು, ಬ್ಯಾಡ್ ಬಂತು ಬಿಡು, ಪರವಾಗಿಲ್ಲ. ಇದು ಬಿರಿಯಾನಿನೂ ಐತೆ. ಪ್ರಕಾಶ್ ಅಣ್ಣ ಊಟ ಮಾಡಿದ ತಕ್ಷಣ ಸುನೀತಾ ಮತ್ತು ಕಲಾಗೆ ಮನೆಗೆ ಕರ್ಕೊಂಡು ಬಂದೆ. ಇವ್ರ ಕಲಾಗೆ ಹೇಳಿದೆ ನಾನು ಊಟ ಮಾಡಿ ಅಂತ. ಅವರು ಇಲ್ಲಕ್ಕ ಬೇಡ ಅಂತೇಳಿ ಒಂದೇ ಒಂದು ಬಾಳೆಹಣ್ಣು ತಿಂದರು. ಅವರು ಪ್ಯೂರ್ ವೆಜ್ಜು. ಸೊ ಅದಕ್ಕೆ ನಾವು ಕೂಡ ಬಲವಂತ ಮಾಡಲಿಲ್ಲ ಪಾಪ ಅಂತ. ಸೊ ನೆಕ್ಸ್ಟು ಅರಿಶಿನ ಕುಂಕುಮ ಎಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ಇಲ್ಲ, ಇವಾಗ ಊಟ ಮಾಡಿದ ಆಮೇಲೆ ಊಟ ಮಾಡಿ. ನಮ್ಮ ಫ್ರೆಂಡ್ ಇವರಿಬ್ರು ತುಮಕೂರವರು. ಇನ್ನೇನು ಅವರು ಕೂಡ ತಾಂಬೂಲ ತೊಗೊಂಡು ಹೊರಡ್ತೀವಿ ಅಂತೇಳಿ ಹೊರಡ್ತಿದ್ದಾರೆ. ನನಗೆ ಸುನೀತನ ಕಳ್ಸೋದಕ್ಕೆ ಇಷ್ಟ ಇಲ್ಲ. ಅವಳು ಇಲ್ಲ ಅಂಗಡಿ ಎಲ್ಲ ಇದೆ, ಅವಳದ್ದು ಅಂಗಡಿ ಇದೆಯಲ್ಲ, ಸೊ ಅದಕ್ಕೆ ಹೊರಡ್ತೀನಿ, ಅದನ್ನು ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದಾಳೆ. ಇನ್ನೇನು ಸುನೀತಾ ಬಗ್ಗೆ ಹೇಳಬೇಕು ಅಂದರೆ ಹಳೆ ವಿಡಿಯೋದಲ್ಲೆಲ್ಲ ಸುನೀತನ ನೋಡಿದ್ದೀರಾ. ಅವಳು ಕೂಡ ನನಗೆ ಕ್ಲೋಸ್ ಫ್ರೆಂಡೇ. ಅವಳು ಕೂಡ ಏನೇ ಕಷ್ಟ ಸುಖ ಇರಲಿ ಅವಳು ಶೇರ್ ಮಾಡ್ತಾಳೆ, ನಾನು ಶೇರ್ ಮಾಡ್ತೀನಿ. ತುಮಕೂರಲ್ಲಿ ನನಗೆ ಒಳ್ಳೆ ಫ್ರೆಂಡ್ ಸಿಕ್ಕಿದ್ಲು ಅಂತ ನನಗೆ ತುಂಬ ಖುಷಿ ಇದೆ. ಅವು ಚಾರ್ಜಿಂಗ್ ಕಾರ ಚೆನ್ನಾಗಿ. ಹ್ಞೂ ಆಯಿತು, ಊಟ ಮಾಡಿದ್ದೀನಿ, ನೀವು ಹೋಗಿ ಮಾಡಿ. ಹ್ಞೂ ಆಯಿತು. ಹುಷಾರು ನೀವು ಹೊರಡ್ರಿ, ನಾನು ನೋಡ್ತೀನಿ ನೋಡ್ರಿ.
ಅವ್ರನ್ನ ಬಿಟ್ಟು ಅಂದರೆ ಅವ್ರಿಗೆ ಮುಂಚೆನೇ ಹೇಳಿದ್ದೆ ನಾನು, ಕಾರ್ನ ಊರಿಂದ ಸ್ವಲ್ಪ ಆ ಕಡೆನೇ ಪಾರ್ಕ್ ಮಾಡಿ ಮತ್ತೆ ಹೋಗ್ಬೇಕಂದ್ರೆ ತುಂಬ ರಶ್ ಆಗುತ್ತೆ, ಕ್ರೌಡ್ ಆಗುತ್ತೆ, ಜನ ಎಲ್ಲ ಜಾಸ್ತಿ, ಮಟನ್ ಊಟಕ್ಕೆ ಎಲ್ಲ ಕಡೆನೂ ಜನ ಜಾಸ್ತಿ ಅಲ್ವಾ. ಸೊ ಅದಕ್ಕೆ ಇಲ್ಲಿ ನೋಡಿ ಹೋಗೋಕ್ಕೆ ಆಗ್ತಿಲ್ಲ, ಅಷ್ಟು ಜನ ಅಂದರೆ ಜನ. ನಾ ಫ್ರೆಂಡ್ ಬಿಟ್ಟು ಬರಕ್ಕೆ ಹೋಗಿದ್ನಪ್ಪ, ಹಂಗೆ ರೀಲ್ಸ್ ಮಾಡ್ಕೊಂಡು ಹೋಗ್ತಿದ್ದೆ. ನೋಡ, ಅಯ್ಯೋ ಪರಮಾತ್ಮ, ಏನು ನೋಡೋದಿಲ್ಲ ಇವತ್ತು, ಅಷ್ಟೇ ದೇವ್ರ ಗತಿನಿ. ಹೋಗ್ರಿ ನೀವು ಸುಮ್ಮನೆ ತಲೆ ಕೆಡಿಸ್ಕೊ. ನೆಕ್ಸ್ಟು ಇವರು ದೀಪು ಅಕ್ಕ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾಮಿಲಿ ಕೂಡ ಎಲ್ಲ ಬಂದಿದ್ದರು. ಸೊ ಅವ್ರದ್ದು ವಿಡಿಯೋ ಮಿಸ್ ಆಗಿದೆ, ತುಂಬ ಬೇಜಾರಾಯಿತು. ಅದು ಹೇಗೆ ಮಿಸ್ ಆಯಿತು, ಅದು ಹೆಂಗೆ ಹೋಯ್ತು, ಡಿಲೀಟ್ ಆಯಿತು ಅಂತಲೇ ಗೊತ್ತಿಲ್ಲ. ಇದು ನಮ್ಮ ರಾಣಿ ಅವರು ಫ್ರೆಂಡು, ಅವರು ಓನರ್, ಅವರು ಅಂಕಲ್ ಎಲ್ಲ ಬಂದಿದ್ದರು. ಅವರು ಕೂಡ ಎಲ್ಲ ಊಟ ಮಾಡ್ತಿದ್ರು. ಅಷ್ಟರಲ್ಲಿ ನನ್ನ ಫ್ರೆಂಡು ಪ್ರೇಮ ಅಂತ ಇವರು ತುಮಕೂರಲ್ಲೇ ಇರೋದು, ಅವ್ರನ್ನೂ ಕೂಡ ಕರೆದಿದ್ದೆ. ಆಯ್ತಕ್ಕ ಬರ್ತೀನಿ ಅಂತ ಹೇಳಿ ಬಂದರು. ಆದರೆ ಅವ್ರು ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಮಳೆ ಬಂತು, ಆದರೂ ಕೂಡ ಊಟ ಎಲ್ಲ ಮಾಡಿ ಬಂದಿದ್ದಾರೆ ಮನೆಗೆ. ಫೈನಲಿ ಪ್ರೇಮ ಕೂಡ ಹೊಡ್ತೀನಕ್ಕ ಅಂತ ಹೇಳಿಬಿಟ್ಟು ಮತ್ತು ನೆಂಟರಿನ್ನ ಬರ್ತಾಯಿದ್ರು. ಆದರೆ ಅಲ್ಲಿ ಅಮ್ಮ, ಅಕ್ಕ ಮತ್ತು ಇನ್ನು ನನ್ನ ತಮ್ಮ ಎಲ್ಲ ಅವರು ಅಲ್ಲೆಲ್ಲ ಊಟಕ್ಕಿಡೋದು ಅದೆಲ್ಲ ಕ್ಲೀನ್ ಮಾಡೋದೆಲ್ಲ ಮಾಡ್ತಿದ್ರು. ನನಗಂತೂ ಫುಲ್ಲು ಟಯರ್ಡ್ ಆಗಿತ್ತು. ಸೊ ಅಲ್ಲಿಂದ ಅಲ್ಲಿಗೆ ಓಡಾಡಿ, ಸೊ ಫೈನಲಿ ಇನ್ನೇನು ನಮ್ಮ ನಾದಿನಿಯರೆಲ್ಲ ಇರ್ತೀವಿ ಅಂತ ಹೇಳ್ಬಿಟ್ಟವರು, ಅವರು ಕೂಡ ಸಡನ್ನಾಗಿ ಹೋಗ್ತೀವಿ ಅಂದರು. ಅದಕ್ಕೆ ಸರಿ ಆಯಿತು, ಬಳೆ ಆದರೂ ತೋರಿಸ್ಕೊಂಡಿದೆ ಅಂತ ತೊಡ್ಕೊಂಡಿದ್ದಲ್ಲ ಬೆಳಿಗ್ಗೆ. ಅವರು ನಮ್ಮ ನಾದಿನಿಯವ್ರು ಕೂಡ ಬಳೆ ಎಲ್ಲ ಹಾಕಿಸ್ಕೊಂಡ್ರು. ನಾವು ಹಾಕ್ಸಿದ್ವಿ, ತಿರ್ಗಾ ನಮಗೆ ಅವರು ಹಾಕಿಸ್ತಿದ್ದಾರೆ, ನನಗೂ ನನ್ನ ತಂಗಿಗೆ. ನೋಡಿ, ಅಕ್ಕ ಮುಂಚೆನೇ ತೊಟ್ಕೊಂಡಿದ್ಲು, ಅದಕ್ಕೆ ನನಗೂ ನಮ್ಮ ರಾಣಿಗೆ ಹಾಕ್ಸಿದ್ರು. ಬೇಡ ಅಂದರೂ ಕೇಳಲಿಲ್ಲ, ಇಲ್ಲಕ್ಕ ನಾವೇ ಹಾಕಿಸ್ತೀವಿ ನಮ್ಮ ಕಡೆಯಿಂದ ಅಂತೇಳಿ ಅವ್ರು ಹಾಕ್ಸಿದ್ರು. ಸೊ ಫೈನಲಿ ನಮ್ಮ ಮನೆಯವರು ಬಾಸ್, ಇವರು ಅವ್ರ ಮ್ಯಾನೇಜರು, ಅವರು ಬೆಳಗ್ಗೆ ಬನ್ನಿ ಸರ್ ಊಟಕ್ಕೆ ಅಂತ ಹೇಳಿದ್ರೆ ರಾತ್ರಿ 8 ಗಂಟೆಗೆ ಬಂದಿದ್ರು. ಅಂದರೆ ಪಾಪ ಅವ್ರಿಗೆ ಕೆಲಸ ಇತ್ತು. ನಮ್ಮ ಮನೆಯವ್ರು ಕೂಡ ಹೇಳಿದರು, ಬರ್ತಾರೆ ರೀ ನೈಟು ಆಗಲಿ ಬರ್ತಾರೆ, ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ. ನಾನು ಕೂಡ ಹೇಳಿದೆ, ನಿಧಾನಕ್ಕೆ ಬಂದು ಊಟ ಮಾಡಲಿ ಬಿಡು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಇವರು ಸೀನಣ್ಣ ಅಂತ ಹೇಳ್ಬಿಟ್ಟು ಅರ್ಚನಾ ಅವರು ಮಾವ, ಅವ್ರಿಗೆ ಬೆಳಗ್ಗೆನೇ ಬನ್ನಿ ಅಂದರೆ ಅವರು ಕೂಡ ನೋಡಿ ಇವಾಗ ಬಂದಿದ್ದಾರೆ. ಅಂದರೆ ಅಕ್ಕ ಬಂದಿದ್ದರು, ರಾಧಕ್ಕ. ಸೊ ಅದಕ್ಕೆ ಅಂತ ಹೇಳಿ ಇವಾಗ ಅವರು ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ ಅಲ್ಲಿಂದ ಕಾರ್ ತೊಗೊಂಡು ಬಂದಿದ್ದಾರೆ. ಫೈನಲಿ ಎಲ್ಲರೂ ಬಂದಿರೋರೆಲ್ಲ ಊಟ ಮಾಡಿದ್ರು. ನನಗೂ ಕೂಡ ತುಂಬ ಹೊಟ್ಟೆ ಹಸಿತಿತ್ತು, ನಾನು ಊಟ ಮಾಡಿ ನೆಕ್ಸ್ಟು ಇಲ್ಲಿ ಮಾರಮ್ಮನ ದೇವಸ್ಥಾನ, ಇಲ್ಲೇ ನಾವು ಯಾವಾಗಲೂ ಹೋಗಿ ಕೂತ್ಕೊಳೋದು. ತುಂಬ ಚೆನ್ನಾಗಿರುತ್ತೆ, ಎಲೆ ಅಡಿಕೆ ಹಾಕೊಂಡು ಕೂತ್ಕೊತೀವಿ. ಚಿಕ್ಕಮ್ಮ ಬೆಳಗ್ಗೆ ತಿಂಡಿ ತಿಂದಿದ್ದು, ಆ ಜನ ನೋಡ್ಬಿಟ್ಟು ಅಪ್ಪಿ ನಾನು ಹೋಗಲ್ಲ ಅಲ್ಲಿಗೆ ಅಂತೇಳಿ ಇಲ್ಲೇ ಇದ್ರು ಮನೆ ಹತ್ರ. ಇವಾಗ ಹೋಗ್ತಿದ್ದಾರೆ ಊಟಕ್ಕೆ. ಫೈನಲಿ ನಮ್ಮ ನಾದಿನಿಯವರೆಲ್ಲ ಕೂತ್ಕೊಂಡು ಅಂದರೆ ಊಟ ಎಲ್ಲ ಮುಗಿಸಿ ಇಲ್ಲಿ ಎಲೆ ಅಡಿಕೆ ಹಾಕೊತಿದ್ದಾರೆ. ಇವರೆಲ್ಲ ಇವಾಗಲೇ ಹೊರಟ್ಬಿಟ್ಟಿದ್ದಾರೆ, ನೈಟೇ ಹೋಗ್ತೀವಿ ಅಕ್ಕ ಕೆಲಸ ಅಂತ ಹೇಳ್ಬಿಟ್ಟು. ನಮ್ಮ ನಾದಿನಿಗೆ ಪಾಪ ಅವತ್ತು ಹುಷಾರಿರಲಿಲ್ಲ. ನಮ್ಮಮ್ಮ ನೋಡಿ ನೈಟೆಲ್ಲ ಮಲಗಿರಲೇ ಇಲ್ಲ ಪಾಪ ಅವರು. ಸೊ ಅದಕ್ಕೆ ಅವರು ಬೇಗ ಮಲಗಿದ್ದಾರೆ. ಅಂದರೆ ಮನೆಯಲ್ಲೆಲ್ಲ ತುಂಬ ಜನ ಅಲ್ಲ, ಅದಕ್ಕೆ ನೋಡಿ ಇಲ್ಲಿ ಹಾಸ್ಕೊಂಡು ರೇಡಿಯೋ ಸೌಂಡ್ ಇದ್ರೂ ಅಮ್ಮ ನಿದ್ದೆ ಮಾಡ್ತಿದ್ದಾರೆ. ಅವನು ಕೂಡ ಪಕ್ಕದಲ್ಲಿರೋ ನನ್ನ ತಮ್ಮನೇ, ಅವನು ಅಮ್ಮ ಇಬ್ಬರು ಮಲ್ಕೋಬಿಟ್ಟಿದ್ದಾರೆ. ಸೊ ಇವರು ಕೂಡ ಎಲ್ಲರೂ ಊಟ ಮಾಡಿ ಎಲೆ ಎಲ್ಲ ಅಡಿಕೆ ಎಲೆ ಎಲ್ಲ ಹಾಕ್ಕೊಂಡು ಹೋಗ್ತೀವಕ್ಕ ಅಂತ ಹೇಳ್ಬಿಟ್ಟು ನೈಟೇ ಹೊರಟಿದ್ದಾರೆ. ನಾವು ನಿಧಾನಕ್ಕೆ ಹೋಗಿರಂತೆ ಏನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ, ಅವರು ಕೇಳ್ತಾ ಇಲ್ಲ. ಸೊ ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನು ಕಂಟಿನ್ಯೂ ಆಗುತ್ತೆ, ಜಾತ್ರೆದೆ ನೋಡಿ.